ಆತ್ಮೀಯರೇ ನಮಸ್ಕಾರ. ಪ್ರಾಯಶಃ ಹಿಂದೆಂದಿಗಿಂತಲೂ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹುಪಾಲು ರೈತರು, ಪ್ರಮುಖವಾಗಿ ಯುವ ರೈತರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿತಾ ಇರುವಂತಹ ತ್ಯಾಜ್ಯ ನೀರನ್ನು 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡಿ ಅಂತ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಾ ನೋಡಿದ್ರೆ ಪ್ರಾಯಶಃ ನಮ್ಮ ಜಿಲ್ಲೆಗೂ ಕೂಡ ಭವಿಷ್ಯ ಇದೆ ಅಂತ ನಾನಾದರೂ ಭಾವಿಸ್ತೀನಿ. ಕಳೆದ 2-3 ದಶಕಗಳಿಂದ ನಿರಂತರವಾಗಿ ಪ್ರಯತ್ನಿಸ್ತಾ ಇರುವಂತಹ ಶಾಶ್ವತ ನೀರಾವರಿ ಹೋರಾಟಗಳಿಗೆ ಯಾವುದೇ ರೀತಿಯಾಗಿರುವಂತಹ ಸೊಪ್ಪು ಹಾಕದ ರಾಜಕಾರಣಿಗಳ ಸೊಕ್ಕಡಗಿಸುವಂತಹ ಕೆಲಸಕ್ಕೆ ಯುವಜನರೇ ಮುಂದಾಗಬೇಕು ಎನ್ನುವಂಥ ಒಂದು ಕೂಗು ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಕೇಳಿಬರ್ತಾ ಇದೆ. ಬಹುಶಃ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಭವಿಷ್ಯದ ಹಿತದೃಷ್ಟಿಯಿಂದ ಉತ್ತಮವಾಗಿರುವಂಥ ನಡೆ ಅಂತ ಭಾವಿಸ್ತಾ ಇದ್ದೀನಿ. ಕಳೆದ 2-3 ಚುನಾವಣೆಗಳಿಂದಲೂ ಕೂಡ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸುವಂಥ ಪ್ರತಿಯೊಬ್ಬ ರಾಜಕಾರಣಿಯೂ ನೀರಾವರಿ ವಿಚಾರಗಳನ್ನೇ ಮುಂದಿಟ್ಟುಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದ ನಂತರ ಈ ವಿಚಾರಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವೊಬ್ಬ ರಾಜಕಾರಣಿಯೂ ಕೂಡ ಬದ್ಧತೆಯನ್ನು ತೋರ್ತಾ ಇಲ್ಲ, ಪ್ರಬುದ್ಧರಾಗಿ ಚರ್ಚಿಸ್ತಾ ಇಲ್ಲ, ನಿಂತು ಈ ಒಂದು ವಿಚಾರವನ್ನ ಮುನ್ನೆಲೆಗೆ ತಗೊಂಡು ಹೋಗುವಂತ ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಲ್ಲ ಅಂತ ನಾನಾದರೂ ಘಂಟಾಘೋಷವಾಗಿರ್ತೀನಿ. ದುರಂತ ಏನು ಅಂತಂದ್ರೆ, ನಮ್ಮಿಂದಲೇ ಆಯ್ಕೆಯಾಗಿ ಹೋಗಿರುವಂತ ರಾಜಕಾರಣಿಗಳು ಎತ್ತಿನ ಹೊಳೆ ಎನ್ನುವಂತಹ ಯೋಜನೆ ತಗೊಂಡ್ಬರ್ತೀವಿ ಅಂತ 12 ವರ್ಷಗಳ ಹಿಂದೆಯೇ ಗುದ್ದಲಿ ಪೂಜೆ ಮಾಡ್ತಾರೆ. ಆದರೆ ಇಲ್ಲಿವರೆಗೆ ಒಂದೇ ಒಂದು ಹನಿ ನೀರು ಕೂಡ ಈ ಭಾಗವನ್ನು ತಲುಪಿಲ್ಲ. ಈ ಮಧ್ಯೆ HN ವ್ಯಾಲಿ ಮತ್ತು KC ವ್ಯಾಲಿ ಎನ್ನುವಂಥ ಹೆಸರಲ್ಲಿ ಬೆಂಗಳೂರಿನ ತ್ಯಾಜ್ಯ ನೀರನ್ನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಹರಿಸುವಂತಹ ಕೆಲಸ ಮಾಡ್ತಾರೆ. ಬಹುಶಃ ಈ ನೀರಿನಿಂದಲೇ ಅಂತರ್ಜಲ ವೃದ್ಧಿಯಾಗಿದೆ ಎನ್ನುವಂಥ ಹಲವು ವ್ಯಕ್ತಿಗಳು ವಾದ ಮಾಡೋದೂ ಇದೆ. ಆದರೆ ಆ ನೀರಿನಿಂದ ಮಾತ್ರ ಅಂತರ್ಜಲ ವೃದ್ಧಿಯಾಗಿದೆ ಎನ್ನುವಂಥ ವಿಚಾರ ಸಂಪೂರ್ಣವಾಗಿ ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂದರೆ ಕೆರೆಗಳಿಗೆ ನೀರು ಹರಿದ ನಂತರದ ವರ್ಷಗಳಲ್ಲೇ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಸರಾಸರಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದ್ದು ಅದು ಕೂಡ ಅಂತರ್ಜಲ ವೃದ್ಧಿಗೆ ಕಾರಣವಾಗಿದೆ ಅಂತ ಸಾಮಾನ್ಯ ಪ್ರಜ್ಞೆ ಇರುವಂಥ ಪ್ರತಿಯೊಬ್ಬನೂ ಕೂಡ ಅರ್ಥ ಆಗುತ್ತೆ. ಆದರೆ ಇದನ್ನೇ ವಾದ ಮಂಡಿಸುವಂಥ ಅವಿವೇಕಿಗಳಿಗೆ ಇದು ಖಂಡಿತ ಅರ್ಥ ಆಗಲ್ಲ. ಇನ್ನೊಂದು ಮುಖ್ಯವಾಗಿರುವಂಥ ವಿಚಾರ, ಯಾವುದೋ ಒಬ್ಬ ನಾಯಕನ ಹಿಂಬಾಲಕರು ಆ ಒಬ್ಬ ವ್ಯಕ್ತಿ ಮಾಡಿರುವಂತಹ ಕೆಲಸಗಳಿಂದಲೇ ಅಂತರ್ಜಲ ವೃದ್ಧಿಯಾಗುತ್ತೆ ಅನ್ನುವಂಥದ್ದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಬಹುಶಃ ಅಂತಹ ಅಕ್ಷರಸ್ಥ ಅಜ್ಞಾನಿಗಳಿಗೆ ಏನಂತ ಕರೀಬೇಕು ನನಗಂತೂ ಖಂಡಿತ ಗೊತ್ತಾಗ್ತಾ ಇಲ್ಲ. ಸಮಸ್ಯೆ ಏನೇ ಇರಲಿ, ಆದರೆ ಒಂದಂತೂ ಸತ್ಯ, ಕಳೆದ 2-3 ಚುನಾವಣೆಗಳಲ್ಲಿ ಗೆದ್ದು ಬಂದಿರುವಂತಹ ರಾಜಕಾರಣಿಗಳು ನೀರಾವರಿ ವಿಚಾರಗಳನ್ನೇ ಮುಂಚೂಣಿಯಲ್ಲಿಟ್ಟುಕೊಂಡು ಗೆದ್ದು ಬಂದಿರೋದಂತೂ ಅಕ್ಷರಶಃ ಸತ್ಯ. ಇದಕ್ಕೆ ಮುಖ್ಯ ಕಾರಣ, ಈ ಹಿಂದೆ ಕಾಂಗ್ರೆಸ್ ಪಕ್ಷದಿಂದಲೇ ಸ್ಪರ್ಧಿಸಿ ಶಾಸಕರಾಗಿದ್ದಂಥ ಸುಧಾಕರ್ ಅವರೇ ಈ ಒಂದು HN ವ್ಯಾಲಿ ಯೋಜನೆಯನ್ನು ಜಿಲ್ಲೆಗೆ ತಗೊಂಡ್ಬಂದಿದ್ದು. ಆ ಸಮಯದಲ್ಲೇ ನೀರಾವರಿ ಹೋರಾಟಗಾರರು, ಪರಿಸರ ತಜ್ಞರು ಮತ್ತು ಪರಿಸರ ಹೋರಾಟಗಾರರು ಎಚ್ಚರಿಸಿದ್ರು, ಈ ನೀರಿಂದ ಖಂಡಿತ ನಮ್ಮ ಜಿಲ್ಲೆಗಳ ಅಣೆಬರಹವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಹೋರಾಟಗಾರರ ಮಾತುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದಂತಹ ಆ ಸಮಯದ ಶಾಸಕರು ಇವತ್ತು ಜ್ಞಾನೋದಯವಾದವರಂತೆ 3ನೇ ಹಂತದ ಶುದ್ಧೀಕರಣವಾಗದ ಹೊರತು ನಮ್ಮ ಜಿಲ್ಲೆಗಳಿಗೆ ಉಳಿಗಾಲವಿಲ್ಲ ಅಂತ. ಆ ಸಮಯದಲ್ಲಿ ಹೋರಾಟಗಾರರ ಮಾತುಗಳನ್ನು ನಿರ್ಲಕ್ಷಿಸಿದಂಥ ವ್ಯಕ್ತಿಯೇ ಇವತ್ತು ಸಂಸದರಾಗಿ ಆಯ್ಕೆಯಾದ ಮೇಲೆ ಈ ವಿಚಾರದ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ ಅಂತಂದರೆ ಅವರಿಗೆ ಕ್ರಮೇಣವಾಗಿ ಆದರೂ ಜ್ಞಾನೋದಯವಾಯಿತು ಅಂತ ನಾವನಾದರೂ ಭಾವಿಸ್ತೀನಿ. ಆದರೆ ಆ ವ್ಯಕ್ತಿಯ ವಿರುದ್ಧ ನಿಂತು ನೀರಾವರಿ ವಿಚಾರವನ್ನೇ ಅತ್ಯಂತ ಮುಖ್ಯ ವಿಚಾರವನ್ನಾಗಿ ಮಂಡಿಸಿ ನಮ್ಮ ಭಾಗದ ಜನರಿಂದ ಆರಿಸಿ ಕಳಿಸಿರುವಂತಹ ಹಾಲಿ ಶಾಸಕರು ಕಳೆದ 3 ವರ್ಷಗಳಿಂದ ಜರುಗಿದಂಥ ಯಾವುದೇ ಅಧಿವೇಶನದಲ್ಲಿ ಈ ಬಗ್ಗೆ ತುಟಿಕ್ ಪಿಟಿಕ್ ಅನ್ನಲಿಲ್ಲ ಅಂತಂದರೆ ಇದು ನಮ್ಮ ದೌರ್ಭಾಗ್ಯವೆಂದೇ ನಾವು ಭಾವಿಸ್ತೀವಿ. ಬೇರೆ ವಿಚಾರಗಳನ್ನು ತುಂಬ ಸುದೀರ್ಘವಾಗಿ ಮಾತನಾಡುವಂತಹ ವಾಕ್ ಚಾತುರ್ಯ ಹೊಂದಿರುವಂತಹ ಹಾಲಿ ಶಾಸಕರು ಈ ವಿಚಾರ ಬಂದ ಕೂಡಲೇ ಸ್ತಬ್ಧರಾಗುವಂಥದ್ರ ಹಿಂದೆ ಏನು ಕಾರಣ ಇದೆ ಅಂತ ಖಂಡಿತ ನನಗಂತೂ ಗೊತ್ತಿಲ್ಲ. ಆದರೆ ಕಳೆದ 3 ವರ್ಷಗಳಿಂದ ಒಂದೇ ಒಂದು ಬಾರಿಯಾದರೂ ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿಲ್ಲ. ಇವತ್ತು ನಾವು ಗರ್ವ ಪಡ್ತೀವಿ,
ಯುವ ಜನರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಪ್ರಾಯಶಃ ನಮ್ಮ ಭವಿಷ್ಯ ಉತ್ತಮವಾಗಿ ಬದಲಾಗುತ್ತೆ ಅಂತ ನಾವು ಹೇಳ್ತೀವಿ. ಅದಕ್ಕೆ ಮುಖ್ಯವಾಗಿರೋದು ಉದಾಹರಣೆ ಪಕ್ಕದ ಧೀರಜ್ ಗುಂಡರಾಜು ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ, ನಮಗೆ ಈ ನೀರು ಬೇಡ ಅಂತ. ಆದರೆ ನಮ್ಮ ವಾಗ್ಮಿಗೆ ಬಂದಿರುವಂತಹದ್ದಾದ್ರೂ ಏನು ಅಂತ ನಾನಾಗಲೂ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಏನೇ ಇರಲಿ, ರಾಜಕಾರಣಕ್ಕಿಂತ ಮುಖ್ಯವಾಗಿ ಇವತ್ತು ಯುವ ಜನರು ಈ ವಿಚಾರವನ್ನ ತುಂಬಾ ಸೂಕ್ಷ್ಮವಾಗಿ ಮತ್ತು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಅಂದರೆ ಆ ಎಲ್ಲ ಶ್ರೇಯಸ್ಸು ಇಂದಿನ ಯುವ ನಾಯಕರಾಗಿರುವಂಥ ಸಂದೀಪ್ ರೆಡ್ಡಿ ಅವರಿಗೆ ಸಲ್ಲಲೇಬೇಕಾಗುತ್ತೆ. ಜನರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ಜನರಲ್ಲಿ ಒಂದು ರೀತಿಯಾಗಿರೋ ಉತ್ಸಾಹವನ್ನು ತುಂಬಿ ಜನರು ಕೂಡ ನೇರವಾಗಿ ಆಂದೋಲನದಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುವ ಮೂಲಕ ಜನರಲ್ಲಿ ಒಂದು ಆಶಾಭಾವನೆಯನ್ನು ಮೂಡಿಸ್ತಾ ಇರುವಂಥ ಸಂದೀಪ್ ರೆಡ್ಡಿ ಅವರು ಪ್ರಾಯಶಃ ಚಿಕ್ಕಬಳ್ಳಾಪುರದಂತಹ ಬರ ಪೀಡಿತ ಜಿಲ್ಲೆಗಳಿಗೆ ಅನಿವಾರ್ಯವೆಂದು ಒಬ್ಬ ಯುವ ರೈತನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಅವ್ರಿಗೆ ಅಧಿಕಾರ ಸಿಕ್ಕಿದ ಮೇಲೆ ನಮ್ಮ ನಂಬಿಕೆ ಪ್ರಕಾರ ಕಾರ್ಯನಿರ್ವಹಿಸಬಹುದು, ಆದರೆ ಪ್ರಾಮಾಣಿಕವಾಗಂತೂ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಅವರಲ್ಲಿ ನಾವು ಇಟ್ಕೊಳ್ಬಹುದು. ಮುಂದುವರೆದಂತೆ ಇವತ್ತಿನ ಯುವಜನರು ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಅವರು ತುಂಬಿರುವಂಥ ಉತ್ಸಾಹವೇ ಕಾರಣ ಅಂತ ನಾನು ಭಾವಿಸ್ತೀನಿ. ಇದನ್ನು ಹೊರತುಪಡಿಸಿ ಇಂತಹ ರಚನಾತ್ಮಕ ವಿಚಾರಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಚುನಾವಣೆ ಎದುರಿಸಲಿಕ್ಕೆ ತಯಾರಾಗಿರುವಂಥ ವ್ಯಕ್ತಿಗಳಿಗೆ ಈ ಭಾಗದ ರೈತರು, ಪ್ರಮುಖವಾಗಿ ಯುವ ಜನರು ಸಪೋರ್ಟ್ ಮಾಡಲೇಬೇಕಾಗುತ್ತೆ. ನೆನಪಿಡ್ಲಿ ಆತ್ಮೀಯರೇ, ಒಂದು ಕಾಲದಲ್ಲಿ ಹಾಲು, ಹಣ್ಣು, ತರಕಾರಿ, ಇತ್ತೀಚಿನ ದಿನಗಳಲ್ಲಿ ಹೈನೋದ್ಯಮ, ಪುಷ್ಪೋದ್ಯಮ ಜೊತೆಗೆ ರೇಷ್ಮೆ ಕೃಷಿಯಲ್ಲೂ ಕೂಡ ಮುಂಚೂಣಿಯಲ್ಲಿ ನಾವಿದ್ವಿ. ಬೆಂಗಳೂರಿನಂಥ ಮಹಾನಗರಗಳಿಗೆ ಹಣ್ಣು, ತರಕಾರಿ, ಹಾಲು, ಸೊಪ್ಪನ್ನು ಪೂರೈಸದೆ ಮಾಡ್ತಾ ಇರುವಂಥ ವ್ಯಕ್ತಿಗಳು ನಾವಾಗಿದ್ರಿ. ಇವತ್ತು ಅದೇ ಹಾಲು, ಹಣ್ಣು, ತರಕಾರಿಯಲ್ಲಿ ಯುರೇನಿಯಂನಂತಹ ಭಾರದ ಲೋಹಗಳು ಪತ್ತೆಯಾಗ್ತಾ ಇದೆ ಅಂತ ವರದಿ ಆಗ್ತಾ ಇದೆ. ಬಹುಶಃ ಆ ನೀರಿಂದಲೇ ಆಗ್ತಾ ಇದೆಯೋ ಅಥವಾ ಬೇರೆಯವರಿಂದಲೇ ಆಗ್ತಾ ಇದೆಯೋ ಅನ್ನೋದನ್ನ ನಾವು ಮತ್ತೊಂದು ವೈಜ್ಞಾನಿಕ ಸಂಸ್ಥೆಗಳ ಮೂಲಕ ಮತ್ತೆ ಸಂಶೋಧನೆ ಮಾಡಲೇಬೇಕಾಗುತ್ತೆ. ಈ ಕಳೆದ 4-5 ವರ್ಷಗಳಿಂದ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲದಿರುವಂಥದ್ದು ನೀರು ಕಂಡ ಕೂಡಲೇ ಈ ರೀತಿಯಾಗಿರುವಂಥ ಒಂದು ಅಂಶಗಳು ಪತ್ತೆ ಆಗ್ತಾ ಇದೆ ಅಂದರೆ ಮುಂದೆ ರೈತರ ಒಂದು ಪಾಡು ಏನಾಗಿರುತ್ತೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಯುವ ರೈತರಾಗಿರುವಂಥ ನಾವು ಎಚ್ಚೆತ್ತುಕೊಂಡು ನಮ್ಮ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿಯ ಕೈಗಳನ್ನು ಬಲಪಡಿಸಲಿಲ್ಲ ಅಂತಂದರೆ ಪ್ರಾಯಶಃ ನಮ್ಮ ಭವಿಷ್ಯ ತುಂಬ ಕರಾಳವಾಗಿರುತ್ತೆ ಅಂತಂದರೆ ಅತಿಶಯೋಕ್ತಿ ಆಗಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇಡೀ ದೇಶದಲ್ಲೇ 2 ಅತ್ಯುನ್ನತ ಗೌರವ ಪ್ರಶಸ್ತಿಗಳಾಗಿರುವಂತಹ ಭಾರತ ರತ್ನವನ್ನು ಪಡೆದಿರುವಂತಹ ಜಿಲ್ಲೆ ನಮ್ಮದು. ಅದು ಈ ಹಿಂದೆ ವಿಖ್ಯಾತಿಯನ್ನು ಗಳಿಸಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ನೀರಾವರಿ ವಿಚಾರಗಳಿಂದ ಖ್ಯಾತಿಯನ್ನು ಗಳಿಸ್ತಾ ಇದೆ. ಅಂತ ಒಂದು ಕೆಟ್ಟ ಹೆಸರು ನಮಗೆ ಬೇಕಾಗಿಲ್ಲ. ನಮ್ಮ ಜಿಲ್ಲೆಯಲ್ಲಿರುವಂಥ ಶ್ರಮಿಕರ ಕೈ ಬಲಪಡಿಸಬೇಕು ಅಂದರೆ ಇವತ್ತು ನಮ್ಮ ಎಲ್ಲರ ಧ್ವನಿಯಾಗಿ ಮುಂದೆ ನಿಲ್ತಾ ಇರುವಂಥ ವ್ಯಕ್ತಿಯನ್ನು ನಾವು ಬೆಂಬಲಿಸಬೇಕು ಮತ್ತು ಅವರ ಕೈಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಹಾಗಾದರೆ ಮಾತ್ರ ನಮ್ಮ ಭವಿಷ್ಯದ ಪೀಳಿಗೆ ಉಜ್ವಲವಾಗಿರುತ್ತೆ. ಕೇವಲ ಮಂಕು ಬೂದಿ ಎರಚುವಂತಹ ರಾಜಕಾರಣಿಗಳ ಬಣ್ಣ ಬಣ್ಣದ ಮಾತುಗಳಿಗೆ ಮರುಳಾಗಿ ನಾವು ಯಾವುದೋ ಒಬ್ಬ ವ್ಯಕ್ತಿಯನ್ನು ನಾವು ಆರಿಸಿ ವಿಧಾನಸೌಧಕ್ಕೆ ಕಳಿಸಿದರೆ ಕೇವಲ ಕಾಲಹರಣ ಮಾಡ್ತಾರೆ ಹೊರತು ನಮ್ಮ ವಿಚಾರಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಮಾಡಲ್ಲ. ಇವತ್ತು ಸಂದೀಪ್ ರೆಡ್ಡಿ ಅವರು ಒಂದು ವಿಚಾರ ಹೇಳ್ತಾ ಇದ್ದಾರೆ, ಸ್ವಯಂ ಪ್ರೇರಿತರಾಗಿ ಮಾರ್ಚ್ 15ನೇ ತಾರೀಕು ನಾವೆಲ್ಲ ಬಂದ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಭಾಗವಹಿಸಿ ಆ ಒಂದು ಬಂದ್ ಯಶಸ್ವಿಯಾದ ಮೇಲೆ ಮತ್ತದೇ ನಮ್ಮ ಶಾಸಕರಿಗೆ ತುಂಬ ಮುಕ್ತವಾಗಿರುವಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ. ನೀವು ಬಂದು ಚರ್ಚೆ ಮಾಡಿ ನಮ್ಮ ಹೋರಾಟದ ರೂಪುರೇಷೆಗಳು ಮಾಡೋಣ, ಒಂದು ನಿಯೋಗವನ್ನು ಮುಖ್ಯಮಂತ್ರಿ ತಗೊಂಡು ಹೋಗುವ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬದ್ಧರಾಗಿರೋಣ. ಆ ವ್ಯಕ್ತಿನೇ ನಮ್ಮ ಮುಂಚೂಣಿ ನಾಯಕನಾಗಿ ಮುಂದೆ ಹೋದರೆ ಅವ್ರನ್ನೂ ಕೂಡ ಬೆಂಬಲಿಸುವ ಸಮಸ್ಯೆ ಇಲ್ಲ. ಆದರೆ ಒಂದಂತೂ ವಿಚಾರ, ಈ ಒಂದು ಆಲೋಚನೆಗಳನ್ನ ಯುವ ಜನರ ಮನಸ್ಸುಗಳಲ್ಲಿ ತುಂಬಿರುವಂತಹ ವ್ಯಕ್ತಿಗೆ ನಾವು ಆಭಾರಿಯಾಗಿರಲೇಬೇಕು. ನಾವೆಲ್ಲರೂ ಕೈ ಜೋಡಿಸಿ ಅವರ ಹೋರಾಟವನ್ನು ಮತ್ತಷ್ಟು ಬಲಪಡಿಸೋಣ. ನಮ್ಮ ಜಿಲ್ಲೆಗಳಿಗೆ ಹರಿತಾ ಇರುವಂಥ ತ್ಯಾಜ್ಯ ನೀರನ್ನು 3ನೇ ಹಂತದ ಶುದ್ಧೀಕರಣವಾಗುವಂಥವರೆಗೂ ಕೂಡ ನಮ್ಮ ಹೋರಾಟವನ್ನು ಕೈಬಿಡೋದು ಬೇಡ. ನಮ್ಮ ಭವಿಷ್ಯದ ಪೀಳಿಗೆಯ ಹಿತದೃಷ್ಟಿಯಿಂದ ನಮ್ಮ ಜಿಲ್ಲೆಗಳಿಗೆ ಅಂಟಿರುವ ಕಳಂಕದಿಂದ ಮುಕ್ತರಾಗಬೇಕು ಅಂದರೆ ಈ ಹಿಂದೆ ನಾವೆಲ್ಲರೂ ಬೆಳೀತಾ ಇರುವಂಥ ತರಕಾರಿ, ಹಾಲು, ಹಣ್ಣಿಗೆ ಎಷ್ಟು ಮೌಲ್ಯ ಸಿಗ್ತಾ ಇತ್ತೋ ಅಷ್ಟೇ ಮೌಲ್ಯ ಮತ್ತೆ ಬಡಿಬೇಕು ಅಂದರೆ ನಮ್ಮ ಜಿಲ್ಲೆಗಳಿಗೆ ಯೋಗ್ಯವಾಗಿರುವಂಥ ಶಾಶ್ವತ ನೀರಾವರಿ ಯೋಜನೆಗಳ ಬೇಕು ಅಂತ ಘಂಟಾಘೋಷವಾಗಿ ಹೇಳೋಣ. ಆ ನಿಟ್ಟಿನಲ್ಲಿ
ಎಲ್ಲ ಯುವ ರೈತರು, ಹೋರಾಟಗಾರರು, ಪರಿಸರ ತಜ್ಞರು, ಪರಿಸರ ಹೋರಾಟಗಾರರು ಕೂಡ ಕೈ ಜೋಡಿಸಿ ಸಂದೀಪ್ ರೆಡ್ಡಿಯವರ ಕೈ ಬಲಪಡಿಸೋಣ. ನಮಸ್ಕಾರ.